ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬಲ ಮತ್ತು ಒತ್ತಡ ಪಾಠದ 2ನೇ ಪ್ರಶ್ನೆ. ದ್ರವಗಳಲ್ಲಿ ಒತ್ತಡವು. ಆಪ್ಷನ್ ಎ ಆಳದ ಜೊತೆಗೆ ಹೆಚ್ಚಾಗುವುದು. ಆಪ್ಷನ್ ಬಿ ಆಳದ ಜೊತೆಗೆ ಕಡಿಮೆಯಾಗುವುದು. ಆಪ್ಷನ್ ಸಿ ಸ್ಥಿರವಾಗಿರುವುದು. ಆಪ್ಷನ್ ಡಿ ಮೊದಲು ಹೆಚ್ಚಾಗುವುದು ಮತ್ತು ನಂತರ ಕಡಿಮೆಯಾಗುವುದು ಇದೆ. ನೋಡಿ, ದ್ರವಗಳಲ್ಲಿ ನಾವು ಕೆಳಗಡೆ ಹೋದಂತೆ, ನಿಮ್ಗೆ ಈಜೋದು ಬಂದಿದ್ರೆ ಈಜು ಬಂದವರು ನೀರಿನಲ್ಲಿ ಆಳಕ್ಕೆ ಹೋದಂತೆ ನಿಮ್ಮ ಮೇಲೆ ಒತ್ತಡದ ಏನಿರುತ್ತೆ, ನೀರಿನ ಒತ್ತಡ ಅದು ಜಾಸ್ತಿ ಆಗಿದ್ ಫೀಲ್ ಬರ್ತದ ಅಥವಾ ಕಡಿಮೆ ಆಗಿದ್ ಫೀಲ್ ಬರ್ತದ? ಹೌದು, ಒತ್ತಡ ಜಾಸ್ತಿ ಆಗ್ತಾ ಹೋಗ್ತದೆ. ಈಗ ಪ್ರೆಷರ್ ಏನಿದೆ ಅದು ನಾವು ಚಿಕ್ಕವರಿರುವಾಗ ನಮಗೆ ಅಷ್ಟು ಪ್ರೆಷರ್ ಇರೋದಿಲ್ಲ ಅಲ್ವಾ. ಆರಾಮ್ಸೆ ಆಟ ಆಡಿದ್ರಾಯ್ತು, ಅಮ್ಮ ತಿಂಡಿ ಕೊಡ್ತಾಳೆ, ತಿಂಡಿ ತಿಂದ್ರಾಯ್ತು, ಸ್ಕೂಲಿಗೆ ಹೋದ್ರಾಯ್ತು, ಅಲ್ಲಿ ಬೈಸ್ಕೊಂಡ್ರಾಯ್ತು, ವಾಪಸ್ ಮನೆಗೆ ಬಂದ್ರಾಯ್ತು. ಅದೇ ವಯಸ್ಸಾಗ್ತಾ ಹೋದಂಗೆ ಏನಾಗ್ತದೆ, ಜವಾಬ್ದಾರಿ ಜಾಸ್ತಿ ಆಗ್ತದೆ, ಒತ್ತಡ ಜಾಸ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮಕ್ಕಳನ್ನ ಓದಿಸ್ಬೇಕು, ಮತ್ತೆ ಪೇರೆಂಟ್ಸ್ ಹಾಸ್ಪಿಟಲ್ ಅಲ್ಲಿ ಇರಬಹುದು, ಅಥವಾ ಈ ತರ ಒತ್ತಡಗಳು, ಕೆಲಸವನ್ನ ನೋಡ್ಕೋಬೇಕು, ಎಲ್ಲ ಒತ್ತಡ ಜಾಸ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದಲ್ವಾ. ಅದೇ ತರ ಆಳದ ಜೊತೆಗೆ ಏನಾಗ್ತಾ ಹೋಗ್ತದೆ, ಒತ್ತಡ ಹೆಚ್ಚಾಗ್ತಾ ಹೋಗ್ತದೆ. ಆಳದ ಜೊತೆಗೆ ದ್ರವಗಳಲ್ಲಿ ಒತ್ತಡ ಹೆಚ್ಚಾಗುವುದು. ಇದು ಆಪ್ಷನ್ ಎ ಏನಿದೆ ಸರಿಯಾದ ಉತ್ತರ. ಆಳದ ಜೊತೆಗೆ ದ್ರವಗಳಲ್ಲಿ ಒತ್ತಡವು ಹೆಚ್ಚಾಗುವುದು. ಥ್ಯಾಂಕ್ ಯು.